ತತ್ವಜ್ಞಾನಿಗಳು. ಅಂದರೆ ಅರ್ಥ ಏನು ಅಂತಂದ್ಬಿಟ್ರೆ, ಈ ಭಗವದ್ಗೀತೆ ಅಂತಕ್ಕಂಥ ಅಮೃತಪ್ರಾಯವಾಗಿರ್ತಕ್ಕಂಥ ಹಾಲಿದೆಯಲ್ಲ, ಅದನ್ನು ನಾವು ಕುಡಿಬೇಕು ಅಂತ. ಅದನ್ನು ಕುಡಿಬೇಕು, ಕುಡಿಯೋದೇ ಮುಖ್ಯ ಅದರಲ್ಲಿ. ಅಂದರೆ ಕುಡಿಯೋದು ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ರೆ, ನಮ್ಮ ಜೀವನದೊಡನೆ ಒಂದಾಗಬೇಕು ಅಂತಂದ್ಬಿಟ್ಟು. ಹಾಲನ್ನು ಯಾತಕ್ಕೆ ಕುಡಿತಾರೆ? ಹಾಲನ್ನು ಕುಡಿದ್ಬಿಟ್ಟು ನಮ್ಮ ದೇಹದೊಡನೆ ಒಂದಾಗ್ಬಿಟ್ಟು ರಕ್ತಗತವಾಗಿಬಿಟ್ಟು ಅದಕ್ಕೆ ನಮ್ಮ ಶಕ್ತಿ ಪೌಷ್ಟಿಕತೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಕೆಲವರು ಹಾಲಿನ ಬಗ್ಗೆ ಕೇಳಿರ್ತಾರಂತೆ, ಕೆಲವರು ಅದನ್ನು ನೋಡಿರ್ತಾರಂತೆ, ಆದರೆ ಕೆಲವರು ಮಾತ್ರ ಅದನ್ನು ಕುಡಿದು ಅದನ್ನು ಜೀರ್ಣಿಸ್ಕೊಂಡ್ಬಿಟ್ಟು ಅದರಿಂದ ಪೌಷ್ಟಿಕತೆಯನ್ನು ಪಡಿತಾರಂತೆ. ಹಾಗೆ ಈ ಭಗವದ್ಗೀತೆಯನ್ನು ನಾವು ಕುಡಿಬೇಕು, ಅದು ನಮ್ಮ ಜೀವನದೊಡನೆ ಒಂದಾಗಬೇಕು, ರಕ್ತಗತವಾಗಬೇಕು. ಇದು ಭಗವದ್ಗೀತೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಕಥೆ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಕಾಣಿಸುತ್ತೆ. ಒಬ್ಬ ಶಿಷ್ಯ ಗುರುವಿನ ಹತ್ರ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋಕ್ಕೆ ಹೋಗ್ತಾನೆ. ಅವನು ಶಿಷ್ಯ ಎಲ್ಲ ಮಂಗಳ ಶ್ಲೋಕವನ್ನು ಹೇಳಿದ, ಪೀಠಿಕೆಯನ್ನೆಲ್ಲ ಹಾಕಿದಾಯಿತು. ಆಮೇಲೆ ಆ ಭಗವದ್ಗೀತೆಯ ಪ್ರಥಮ ಶ್ಲೋಕವನ್ನು ಅವನು ಹೇಳಿದಂತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ ಪ್ರಾರಂಭ ಮಾಡ್ದ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದ ತಕ್ಷಣ ಶಿಷ್ಯ ಹೇಳಿದಂತೆ ಗುರುಗಳಿಗೆ, ಸಾಕು ಸರ್, ನನಗೆ ಭಗವದ್ಗೀತೆ ಅರ್ಥ ಆಗ್ಬಿಡ್ತು ಅಂತ. ಹೌದಾ, ಅದೇಗೆ ಅರ್ಥ ಆಯಿತು? ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಅಷ್ಟೇ ಹೇಳಿದ್ರು, ಇನ್ನೂ ಶುರುವೇ ಮಾಡಿಲ್ಲ, ನಾನು ಏನೂ ಹೇಳೇ ಇಲ್ಲ, ಆಗಲೇ ನೀನು ಹೇಳ್ತಾ ಇದ್ದಿಲ್ಲ, ಅದು ಹೇಗೆ ಅರ್ಥ ಆಯಿತು ಅಂತಂದ್ಬಿಟ್ಟು, ಅದು ಹೇಗೆ ಅಂತ ಅವನು ಹೇಳಿದಂತೆ, ಶಿಷ್ಯ ನೀವು ಹೇಳಿದ್ರಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ, ಅದನ್ನು ಶಬ್ದವನ್ನು ಆ ಕಡೆ ಈ ಕಡೆ ಮಾಡಿಬಿಟ್ಟು ಅವನು ಹೇಳ್ದ, ಕ್ಷೇತ್ರೇ ಕ್ಷೇತ್ರೇ ಧರ್ಮಕುರು ಅಂತಂದ್ಬಿಟ್ಟು. ಭಗವದ್ಗೀತೆಯ ಸಾರ ಏನಪ್ಪ ಅಂತಂದ್ಬಿಟ್ಟು ಕ್ಷೇತ್ರೇ ಕ್ಷೇತ್ರ ಧರ್ಮಕುರು ಅಂತಂದ್ಬಿಟ್ಟು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ನಮ್ಮ ಜೀವನದ ಪ್ರತಿಯೊಂದು ಆಯಾಮದಲ್ಲೂ ಕೂಡ, ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ನಾವು ಭಗವದ್ಗೀತೆಯನ್ನು ಅನುಸರಿಸಬೇಕು ಅಂತನ್ಬಿಟ್ಟು, ಧರ್ಮವನ್ನು ಅನುಸರಿಸಬೇಕು ಅಂತನ್ಬಿಟ್ಟು. ಇದು ಭಗವದ್ಗೀತೆಯ ನಿಜವಾಗಿರ್ತಕ್ಕಂಥ ಸಾರ ಸರ್ವಸ್ವ. ಅದರಿಂದ ಭಗವದ್ಗೀತೆಯನ್ನು ನಾವು ಒಂದು ಯೋಗಶಾಸ್ತ್ರವಾಗಿ, ಸಾಧನಶಾಸ್ತ್ರವಾಗಿ, ಅನುಭವಶಾಸ್ತ್ರವಾಗಿ ನಾವು ಅದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು. ಈ ಭಗವದ್ಗೀತೆಯ ಸಂದೇಶ ಎಲ್ಲಡಗಿದೆ? ಈ ಭಗವದ್ಗೀತೆ, ಶ್ರೀಮದ್ ಭಗವದ್ಗೀತೆ ಅಂತ ಇದೆಯಲ್ಲ, ಅದರಲ್ಲೇ, ಆ ಹೆಸರಿನಲ್ಲೇ ಆ ಭಗವದ್ಗೀತೆಯ ಸಂದೇಶ ಇದೆ. ಆಗಲೇ ಹೇಳಿದಂತೆ ಭಗವದ್ಗೀತೆ ಅಂತಂದ್ಬಿಟ್ರೆ ಇಟ್ಸ್ ಎ ಸಾಂಗ್ ಸೆಲೆಸ್ಟಿಯಲ್ ಅಂತ ಹೇಳ್ತಾರೆ. ಅದು ಗಾನ, ಅದೊಂದು ಗೀತೆ ಅಂದರೆ ಗಾನ, ಭಗವಂತ ಹೇಳಿರ್ತಕ್ಕಂಥ ಗೀತೆ, ಆ ರೀತಿಯೂ ಅರ್ಥ ಮಾಡ್ತಾರೆ. ಆದರೆ ಇನ್ನೊಂದು ಅರ್ಥ ಏನು ಅಂತಂದ್ಬಿಟ್ರೆ, ನಮ್ಮ ಜೀವನವೇ ಒಂದು ಭಗವದ್ಗೀತೆ ಆಗಬೇಕು ಅಂತನ್ಬಿಟ್ಟು. ಅದು ಹೇಗೆ ಅಂತಂದರೆ, ಗೀತೆ ಅಂತಂದರೆ ಏನು? ಸಂಗೀತ. ಸಂಗೀತದಲ್ಲಿ ಇರುತ್ತೆ, ಶ್ರುತಿ ಇರುತ್ತೆ, ತಾಳ ಇರುತ್ತೆ, ಎಲ್ಲ ಇರುತ್ತೆ. ಒಬ್ಬ ಹಾಡೋನಿರ್ತಾನೆ, ಅವನು ಯಾವ ಶ್ರುತಿನಲ್ಲಿ ಹಾಡ್ತಾನೋ ಅದಕ್ಕನುಗುಣವಾಗಿ ಎಲ್ಲ ವಾದ್ಯಗಳನ್ನು ಕೂಡ ಅದೇ ಶ್ರುತಿಗೆ ಅಳವಡಿಸಿರ್ತಾರೆ. ಆ ಶ್ರುತಿಬದ್ಧವಾಗಿದ್ದರೆ, ತಾಳಬದ್ಧವಾಗಿದ್ದರೆ ಮಾತ್ರ ಅದು ಸಂಗೀತವಾಗುತ್ತೆ. ಅನೇಕ ವಾದ್ಯಗಳು ಇರ್ತವೆ, ತಬಲ ಇರುತ್ತೆ, ಮೃದಂಗ ಇರ್ಬೋದು, ವೀಣೆ ಇರ್ಬೋದು, ತಾನ್ಪುರ ಇರ್ಬೋದು, ಏನೇನು ಬೇರೆ ಬೇರೆ ವಾದ್ಯಗಳಿರುತ್ತೆ. ಎಲ್ಲರ ವಾದ್ಯಗಳ ಶಬ್ದವೂ ಕೂಡ ಬೇರೆ ಬೇರೆ, ಅದರ ಧ್ವನಿನೇ ಬೇರೆ ಬೇರೆ, ಹಾಡೋ ಒಂದು ಧ್ವನಿನೇ ಬೇರೆ, ಆದ್ರೂ ಕೂಡ ಅದೊಂದು ಸಂಗೀತವಾಗುತ್ತೆ. ಹೇಗೆ ಸಂಗೀತವಾಗುತ್ತದೋ ಎಲ್ಲವೂ ಕೂಡ, ಎಲ್ಲ ವಾದ್ಯಗಳು ಕೂಡ ಅವನು ಹಾಡುವವನ ಶ್ರುತಿಗೆ ಅನುಗುಣವಾಗಿ ಅದು ಅಳವಡಿಸಿರ್ತಾರೆ. ಅದಕ್ಕೋಸ್ಕರ ಹಾಡೋಕ್ಕಿಂತ ಮುಂಚೆ ಎಲ್ಲ ಶ್ರುತಿ ಮಾಡ್ತಾ ಹೋಗ್ತಾರೆ. ಆ ಶ್ರುತಿಗೆ ತಕ್ಕನಾಗಿರಬೇಕದು, ರಾಗಬದ್ಧವಾಗಿರು, ತಾಳಬದ್ಧವಾಗಿರಬೇಕು, ಆಗದು ಸಂಗೀತವಾಗುತ್ತೆ. ಎಲ್ಲ ಅತ್ಯಂತ ಪ್ರವೀಣರಾಗಿರ್ತಕ್ಕಂಥ ಸಂಗೀತಗಾರ ಇರಲಿ, ತಬಲ ನುಡಿಸೋನಿರ್ಬೋದು, ತಾನ್ಪುರ ನುಡಿಸೋನಿರ್ಬೋದು, ಮೃದಂಗ ನುಡಿಸೋನಿರ್ಬೋದು, ವೀಣೆ ನುಡಿಸೋರಿರ್ಬೋದು, ಎಲ್ಲ ಇರ್ಬೋದು, ಪುಟಿ ನುಡಿಸೋರು ಇರ್ಬೋದು, ಎಲ್ಲ ಪಳಗಿದವರಾಗಿರ್ಬೋದು. ಆ ಶ್ರುತಿನೇ ಇಲ್ಲ ಅಂತ ಇಟ್ಕೊಳ್ಳಿ, ರಾಗ ಇಲ್ಲ, ಸುಮ್ಮನೆ ಚೆನ್ನಾಗೇ ಬರೆಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗೇ ಬರೆಸ್ತಾ ಇರ್ತಾರೆ, ಆದ್ರೂ ಕೂಡ ಅದನ್ನು ಕೇಳೋಕ್ಕೆ ಆಗೋದಿಲ್ಲ, ಕರ್ಕಶವಾಗಿಬಿಟ್ಟಿರುತ್ತೆ. ಯಾವಾಗ ಅದು ಶ್ರುತಿಬದ್ಧವಾಗುತ್ತೋ, ರಾಗಬದ್ಧವಾಗುತ್ತೋ, ಲಯಬದ್ಧವಾಗುತ್ತೋ, ಆಗ ಅದೊಂದು ಅತ್ಯಂತ ಸುಶ್ರಾವ್ಯವಾಗಿರ್ತಕ್ಕಂಥ ಸಂಗೀತವಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ಅಂಶಗಳಿವೆ. ಮನಸ್ಸಿದೆ, ಭಾವನೆ ಇದೆ, ವಿಚಾರ ಇದೆ, ಅನೇಕ ಆಸೆಗಳಿದೆ, ಇಂದ್ರಿಯಗಳಿವೆ, ಇದೆಲ್ಲವೂ ಕೂಡ ಇದೆ. ಇವೆಲ್ಲ ಬೇರೆ ಬೇರೆ ವಾದ್ಯಗಳು ಅಂತ ಇಟ್ಕೊಳ್ಳಿ. ಈ ಎಲ್ಲವೂ ಕೂಡ ಒಂದೇ ಶ್ರುತಿಬದ್ಧವಾಗಿದ್ದರೆ ಆಗ ನಮ್ಮ ಜೀವನವೇ ಒಂದು ಸಂಗೀತವಾಗುತ್ತೆ, ಗೀತೆ ಆಗಿಬಿಡುತ್ತೆ. ಈ ಯಾವ ಶ್ರುತಿಬದ್ಧವಾಗಿರಬೇಕಿದೋ? ಭಗವತ್ ಶ್ರುತಿಬದ್ಧವಾಗಿರಬೇಕು. ಇದು ಭಗವತ್ ಶ್ರುತಿಬದ್ಧವಾಗಿದ್ದರೆ ನಮ್ಮ ಮನಸ್ಸು, ಭಾವನೆ,
ಚಿಂತನೆ, ಇಚ್ಛೆ ಎಲ್ಲ ಬೇರೆ ಬೇರೆ ಅಂಶಗಳಿದ್ದು, ವ್ಯಕ್ತಿತ್ವದ ಬೇರೆ ಬೇರೆ ಅಂಶಗಳೆಲ್ಲ ಇದಾವಲ್ಲ, ಇವೆಲ್ಲದೂ ಕೂಡ ಭಗವತ್ ಶ್ರುತಿಬದ್ಧವಾಗಿದ್ದರೆ ಆಗ ಅದೊಂದು ಸಂಗೀತವಾಗಿಬಿಡುತ್ತೆ. ಅದನ್ನೇ ಶ್ರೀಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ, ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೇಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ಎರಡು ಕಡೆ ಬರುತ್ತೆ. ಗೀತೆ ಉದ್ದಕ್ಕೂ ನೀವು ನೋಡ್ತಾ ಹೋಗಿ ಇಂಥ ಚಿಂತನೆಗಳು ಮತ್ತೆ 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 ಬರುತ್ತೆ. ಮನ್ಮನಾಭವ, ನಿನ್ನ ಮನಸ್ಸು ಅಂದರೆ ವಿಚಾರ, ವೈಚಾರಿಕತೆ, ಆಲೋಚನಾ ಶಕ್ತಿ, ಅದು ನನ್ನ ಕಡೆ, ಅದನ್ನು ನನಗೆ ಕೊಟ್ಬಿಡು, ನನ್ನ ಕಡೆ ತಿರ್ಸ್ಬಿಡು. ಮದ್ಭಕ್ತೋ ಭವ, ನೀನು ನನ್ನ ಭಕ್ತನಾಗು. ಭಕ್ತ ಅಂತಂದರೆ ಫೀಲಿಂಗ್, ಇಮೋಷನ್, ಅದನ್ನು ನನ್ನ ಕಡೆ ಕೊಟ್ಬಿಡು, ನನಗೆ ಕೊಟ್ಬಿಡು, ನನ್ನ ಕಡೆ ತಿರ್ಗಿಸ್ಬಿಡು. ಮದ್ಯಾಜಿ ಭವ, ನೀನು ಏನೇನು ಕೆಲಸ ಮಾಡ್ತೀಯೋ ಅದನ್ನೆಲ್ಲವನ್ನು ಕೂಡ ನನ್ನ ಕಡೆಗೆ ತಿರ್ಗಿಸ್ಬಿಡು. ಅಂದರೆ ನಿನ್ನ ವಿಲ್, ಇಚ್ಛಾಶಕ್ತಿ ಇದೆಯಲ್ಲ, ಅದನ್ನು ನನ್ನ ಕಡೆ ತಿರ್ಗಿಸ್ಬಿಡು. ಮಾಂ ನಮಸ್ಕರು, ನನ್ನನ್ನು ನಮಸ್ಕಾರ ಮಾಡು. ನನ್ನ ನಮಸ್ಕಾರ ಮಾಡು ಅಂತಂದ್ಬಿಟ್ರೆ ತಲೆಬಾಗು, ಅಂದರೆ ನಿನ್ನ ಅಹಂಕಾರವನ್ನು ತಗ್ಗಿಸು, ಅದನ್ನು ಕೂಡ ನನಗೆ ಅರ್ಪಿಸ್ಬಿಡು. ಹೀಗೆಲ್ಲವನ್ನು ಕೂಡ ಆ ಭಗವಂತನಿಗೆ ಅರ್ಪಿಸಿದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಜೀವನವೇ ಒಂದು ಶ್ರುತಿಬದ್ಧವಾಗಿಬಿಡುತ್ತೆ, ಭಗವತ್ ಶ್ರುತಿಬದ್ಧವಾಗಿಬಿಡುತ್ತೆ. ಭಗವತ್ ಶ್ರುತಿಗೆ ಅನುಗುಣವಾಗಿ, ಭಗವದ್ ಭಾವಕ್ಕೆ ಅನುಗುಣವಾಗಿ ನಮ್ಮ ಎಲ್ಲ ಚಿಂತನೆಯೂ ನಡೀಬೇಕು, ಭಾವನೆಯೂ ನಡೀಬೇಕು, ನಮ್ಮ ಇಚ್ಛೆಯೂ ಕೆಲಸ ಮಾಡಬೇಕು, ನಮ್ಮ ಅಹಂಕಾರವನ್ನು ಕೂಡ ತಗ್ಗಿಸಬೇಕು. ಇದು ಭಗವದ್ಗೀತೆಯ ಸಂದೇಶ. ಆಗ ನಮ್ಮ ಜೀವನವೇ ಒಂದು ಭಗವದ್ಗೀತೆ ಆಗಿಬಿಡುತ್ತೆ. ನಮ್ಮ ಜೀವನವನ್ನೇ ಭಗವದ್ಗೀತೆಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದೇನೆ ಭಗವದ್ಗೀತೆ. ಈಗ ಸಾಮಾನ್ಯವಾಗಿ ನಮಗನ್ಸುತ್ತೆ, ನಾವು ಈ ಸಮಾಜದಲ್ಲಿರುವಾಗ ಅನೇಕ ರೀತಿಯ ವಿಧದ ಜನಗಳಿರ್ತಾರೆ, ಅನೇಕ ಸಂಸ್ಥೆಗಳಿರುತ್ತೆ, ಅನೇಕ ವ್ಯಕ್ತಿಗಳಿರ್ತಾರೆ, ಅನೇಕ ಜಾತಿ ಇರುತ್ತೆ, ಅರಣ್ಯದವರು ಇರ್ತಾರೆ, ಅನೇಕ ಜನಗಳಿರ್ತಾರೆ. ಈಗ ನಮ್ಮ ಜೀವನದ ಒಳಗಡೆ ಅಂತರಂಗದಲ್ಲಿ ಹೇಗೆ ನಾವು ಭಗವತ್ ಶ್ರುತಿಬದ್ಧವಾಗಿ ಜೀವನ ಮಾಡಿಸ್ಬೇಕೋ ಅದೇ ರೀತಿ ಸಮಾಜದಲ್ಲೂ ಕೂಡ ಒಂದು ಸಂಗೀತಬದ್ಧವಾಗಿ ಅದು ನಡೆಯುವಂತೆ ಆಗಬೇಕು. ಸಮಾಜವೂ ಕೂಡ ಅದೇ ರೀತಿ ಆಗಬೇಕು. ಸಮಾಜವೂ ಕೂಡ ಒಂದು ಸಂಗೀತಮಯವಾಗಬೇಕು. ಅಂದರೆ ಅರ್ಥ ಏನು? ಸಮಾಜದಲ್ಲಿರ್ತಕ್ಕಂಥ ಅನೇಕ ವಿಭಾಗಗಳು, ಅನೇಕ ರೀತಿಯ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾರೆ, ಅದೆಲ್ಲವೂ ಕೂಡ ಅದು ವರ್ಣಕ್ಕೆ ಸಂಬಂಧಪಟ್ಟಿರ್ಬೋದು, ಜಾತಿ ಸಂಬಂಧಪಟ್ಟ, ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ಬೋದು, ಯಾವುದೇ ಬೇಕಾದರೂ ಆಗಿರ್ಬೋದು, ಅದೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆದರ್ಶಕ್ಕೆ ಅನುಗುಣವಾಗಿ, ಒಂದು ಆಧ್ಯಾತ್ಮಿಕ ಆದರ್ಶಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ತಾ ಇದ್ಬಿಟ್ರೆ ಆಗೇನಾಗುತ್ತೆ, ಸಮಾಜವೂ ಕೂಡ ಒಂದು ಸಂಗೀತಮಯವಾಗಿಬಿಡುತ್ತೆ. ಈಗ ಅದನ್ನೇ ನಾವು ಸಂಗೀತ ಕಚೇರಿ ತಗೊಳ್ಳಿ. ಸಂಗೀತ ಕಚೇರಿಯಲ್ಲಿ ಹಾಡೋರು ಇರ್ತಾರೆ, ತಬಲಾ ಬಾರಿಸೋರು ಇರ್ತಾರೆ, ಅಥವಾ ಪಿಟೀಲ್ ಬಾರಿಸೋರು ಇರ್ತಾರೆ, ತಾನ್ಪುರ ಬಾರಿಸೋರು ಇರ್ತಾರೆ, ಒಬ್ಬರು ತಾಳ ಹಾಕೋರು ಇರ್ತಾರೆ. ಅವರು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಅವರು ತಾಳ ಹಾಕ್ತಾರೆ, ತಂಬೂರಿ ಬಾರಿಸ್ತಾರೆ, ತಂಬೂರಿ ಚೆನ್ನಾಗಿ ಬಾರಿಸ್ತಾರೆ, ಪಿಟೀಲ್ ನುಡಿಸ್ತಾ ಇರ್ತಾರೆ, ಎಲ್ಲರೂ ಹಾಡೋರು ಚೆನ್ನಾಗಿ ಹಾಡ್ತಾ ಇರ್ತಾರೆ, ಆಗ ಚೆನ್ನಾಗಿರುತ್ತೆ. ಈಗ ನೋಡಿ, ಅವ್ರು ತಾಳ ಹಾಕೋನು ಹೇಳ್ಬೋದು, ನಾನು ತಾಳ ಹಾಕೋದಿಲ್ಲ, ನಾನು ಸಂಗೀತ ಹಾಡ್ತೀನಿ ಅಂತಂದ್ಬಿಟ್ಟು. ಏನು ನನಗೆ ಹಿಂದ್ಗಡೆ ಕೂರಿಸಿದ್ದೀರಾ, ನನಗೆ ತಾಳ ಹಾಕೋದು ಕೆಲಸ ಕೊಟ್ಬಿಟ್ಟಿದ್ದೀರಾ ಅಂತಂದ್ಬಿಟ್ಟು ನಾನು ಸರಿಯಾಗಿ ತಾಳ ಹಾಕೋದಿಲ್ಲ ಅಂತ ಹೇಳಿದರೆ ಹೇಗಾಗುತ್ತೆ? ತಾನ್ಪುರಿ ಬಾರಿಸೋದು ನಾನು ಸರಿಯಾಗಿ ತಾನ್ಪುರಿ ಬಾರಿಸೋದೇ ಇಲ್ಲ ಅಂತ ಹೇಳಿದರೆ ಹೇಗಾಗುತ್ತೆ? ಆ ರೀತಿ ಮಾಡೋಕ್ಕಾಗೋದೇ ಇಲ್ಲ. ಅವನು ಕೂಡ ಸಂಗೀತ ಹಾಡ್ಬೋದು, ಅವನು ತಾಳ ಬಾರಿಸೋನು ಕೂಡ ಸಂಗೀತ ಕಲ್ತ್ಕೊಂಡು ಅವನು ಸಂಗೀತಗಾರನಾಗ್ಬೋದು, ಅದು ಬೇರೆ ವಿಷಯ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಅವನಿರುವಾಗ ಅವನು ತನ್ನ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಬೇಕು. ಇದನ್ನೇ ಸ್ವಧರ್ಮ ಅಂತ ಹೇಳ್ತಕ್ಕಂಥದ್ದು. ಯಾವಾಗ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸ್ವಧರ್ಮವನ್ನು, ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ. ಸಮಾಜದಲ್ಲಿ ನನ್ನದೇ ಒಂದು ಸ್ಥಾನ ಇದೆ, ಯಾವುದೇ ಸ್ಥಾನ ಆಗಿರ್ಬೋದು, ಆ ಸ್ಥಾನಕ್ಕನುಗುಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕರ್ತವ್ಯ ಇರುತ್ತೆ, ಸ್ವಧರ್ಮ ಇರುತ್ತೆ. ಆ ಸ್ವಧರ್ಮವನ್ನು ಅವರು ಆಚರಿಸಬೇಕು ಅಂತಕ್ಕಂಥದ್ದು. ಈ ರೀತಿ ಸ್ವಧರ್ಮವನ್ನು ಆಚರಿಸೋದ್ರ ಮೂಲಕ ಸಮಾಜದಲ್ಲಿ ಒಂದು ಸುವ್ಯವಸ್ಥೆ ಉಂಟಾಗುತ್ತೆ, ಅದು ಒಂದು ಸಂಗೀತಮಯವಾಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಸ್ವಧರ್ಮಾಚರಣೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಈ ಸಮಾಜದಲ್ಲಿ ಆಗಲಿ, ಪ್ರತಿಯೊಂದು ಯಾವುದೇ ವಿಷಯದಲ್ಲಿ, ಯಾವುದೇ ಸಂಸ್ಥೆಯಲ್ಲೂ ಕೂಡ ಅಷ್ಟೇ, ಯಾರೂ ಕೂಡ ಸಂಪೂರ್ಣವಾಗಿ ಸ್ವತಂತ್ರವಲ್ಲ. ನಾವೆಲ್ಲರೂ ಕೂಡ ಇಡೀ ಸಮಾಜದ, ಇಡೀ ವಿಶ್ವದ ಅವಿಭಾಜ್ಯ ಅಂಗಗಳು. ಈಗ ದೇಹವನ್ನೇ ತಗೊಳ್ಳಿ. ಈ ದೇಹದಲ್ಲಿ ಅನೇಕ ಅಂಗಾಂಗಗಳಿವೆ. ಕಣ್ಣಿದೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಎಲ್ಲದೂ ಕೂಡ ಇದೆ. ಇದೆಲ್ಲದೂ ಕೂಡ
ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾವೆ? ಕಣ್ಣು ತನಗೋಸ್ಕರ ನೋಡ್ತಾ ಇಲ್ಲ, ಕಿವಿ ತನಗೋಸ್ಕರ ಕೇಳ್ತಾ ಇಲ್ಲ, ಕೈ ತನಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಕಾಲು ತನಗೋಸ್ಕರ ನಡೀತಾ ಇಲ್ಲ, ಹೃದಯ ತನಗೋಸ್ಕರ ಬಡ್ಕೋತಾ ಇಲ್ಲ. ಪ್ರತಿಯೊಂದು ಕೂಡ, ಪ್ರತಿಯೊಂದು ಅಂಗಾಂಗಗಳು ಕೂಡ ಕೆಲಸ ಮಾಡ್ತಾ ಇರೋದು ಇಡೀ ವ್ಯಕ್ತಿತ್ವದಕ್ಕೋಸ್ಕರವಾಗಿ, ನನಗೋಸ್ಕರವಾಗಿ. ಹಾಗೆಯೇ ನಾವೆಲ್ಲರೂ ಕೂಡ ಸಮಾಜದ ಅವಿಭಾಜ್ಯ ಅಂಗಗಳು, ಇಡೀ ವಿಶ್ವದ ಅವಿಭಾಜ್ಯ ಅಂಗಗಳು. ಯಾರೂ ಕೂಡ ಸಂಪೂರ್ಣವಾಗಿ ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ಇದೆ ಅಂತ ಹೇಳೋಕ್ಕಾಗೋದಿಲ್ಲ, ಇಂಡಿವಿಜುವಾಲಿಟಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲದೂ ಕೂಡ ಇಡೀ ವಿಶ್ವದ ಒಂದು ವಿಶ್ವಯಜ್ಞ ಅಂತ ಹೇಳ್ತಾರೆ. ಯಜ್ಞದೃಷ್ಟಿ ಅಂತ ಹೇಳ್ತಾರೆ ಇದನ್ನು ಭಗವದ್ಗೀತೆಯಲ್ಲಿ. ಈ ಯಜ್ಞದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು, ಹೋಲಿಸ್ಟಿಕ್ ಆ್ಯಟಿಟ್ಯೂಡ್, ಅದಕ್ಕನುಗುಣವಾಗಿ ಆ ಪೂರ್ಣ ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸಮಾಜದಲ್ಲಿ ಕೆಲಸ ಮಾಡಬೇಕು. ಇದು ಭಗವದ್ಗೀತೆಯ ಸಂದೇಶ. ಅದನ್ನೇ ಸ್ವಧರ್ಮ ಅಂತ ಕರೀತಕ್ಕಂಥದ್ದು. ಈ ಪೂರ್ಣ ದೃಷ್ಟಿ ಇರಬೇಕು. ಈಗ ಅದಕ್ಕೇ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಿಣಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಇರತಕ್ಕಂಥದ್ದು, ಅದರ ಫಲದಲ್ಲಲ್ಲ. ಯಾಕೆ? ಫಲ ಬಿಲಾಂಗ್ಸ್ ಟು ದಿ ಹೋಲ್, ಪೂರ್ಣಕ್ಕೆ ಸೇರಿರ್ತಕ್ಕಂಥದ್ದು. ಪ್ರತಿಯೊಂದು ಹೇಗೆ ನಾನು ಹೇಳಿದ್ನಲ್ಲ, ಈ ಕಣ್ಣು ಕಿವಿ ಎಲ್ಲ ಕೆಲಸ ಮಾಡ್ತಾ ಇದ್ದಾವಲ್ಲ, ಇದು ಯಾವುದ್ರ ಫಲನೂ ಕೂಡ ಕಣ್ಣಿಗೂ ಅಲ್ಲ, ಕಿವಿಗೂ ಅಲ್ಲ, ಕೈಗೂ ಅಲ್ಲ. ಅದರ ಫಲವನ್ನು ಅನುಭವಿಸ್ತಕ್ಕಂಥವ್ರು ಯಾರು? ಈ ಆತ್ಮ, ಒಳಗಡೆ ಇರತಕ್ಕಂಥದ್ದು ಆತ್ಮ, ಆ ಇಂಡಿವಿಜುವಾಲಿಟಿ, ವ್ಯಕ್ತಿತ್ವ. ಹಾಗೆಯೇ ಇಡೀ ವಿಶ್ವದ ಫಲ ಎಲ್ಲೆಲ್ಲಿ ಏನೇನು ಕೆಲಸ ನಡೀತಾ ಇದೆಯೋ ಅದೆಲ್ಲದು ಫಲ ಯಾರಿಗಪ್ಪ ಅಂತ ಅಂದ್ಬಿಟ್ಟು ಆ ಯಜ್ಞ ಪುರುಷನಿಗೆ, ಆ ಕಾಸ್ಮಿಕ್ ಬೀಯಿಂಗ್, ಭಗವಂತನಿಗೆ ಸೇರಿರ್ತಕ್ಕಂಥದ್ದು ಅದೆಲ್ಲದು ಕೂಡ. ಆ ರೀತಿ ಕರ್ಮಫಲತ್ಯಾಗ ಮತ್ತು ಕರ್ತೃತ್ವ ಭಾವ, ಫಲತ್ಯಾಗ, ಈ ಎರಡೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಒಳಗೊಂಡಿರುತ್ತೆ. ಅಂತಂದರೆ ತಾನು ಕರ್ತೃ ಅಂತಕ್ಕಂಥ ಭಾವವನ್ನು ತ್ಯಜಿಸ್ಬಿಟ್ಟು ಅವನು ಕೆಲಸ ಮಾಡಬೇಕು. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಸರ್ವಾಣಿ ಕರ್ಮಶಃ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅಂತಂದರೆ ಪ್ರಕೃತಿಯ ಗುಣಗಳೇ ಎಲ್ಲ ಕೆಲಸ ಮಾಡ್ತಾ ಇರೋದಂತೆ. ನಾನು ಮಾತಾಡೋದಾಗಲಿ, ನೀವು ಕೇಳ್ತಾ ಇರೋದಾಗಲಿ, ಇದೆಲ್ಲ ಕೆಲಸ ನಡೀತಾ ಇದೆಯಲ್ಲ ಪ್ರಪಂಚದಲ್ಲಿ, ಇದೆಲ್ಲ ಪ್ರಕೃತಿಯ ಗುಣಗಳಿಂದ ಆಗಿರತಕ್ಕಂಥದ್ದು. ಅಹಂಕಾರದಿಂದ ಮೂಢನಾಗಿರ್ತಕ್ಕಂಥ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನಷ್ಟೇ. ನಾವು ಯಾರೂ ಕೆಲಸ ಮಾಡ್ತಾ ಇಲ್ಲ, ಆತ್ಮನಿಷ್ಕ್ರಿಯ. ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಸಣ್ಣ ಉದಾಹರಣೆ. ಈಗ ನಾನು ಮಾತಾಡ್ತಾ ಇದ್ದೀನಿ. ಈಗ ಏನು ಮಾತನಾಡ್ತಾ ಇರತಕ್ಕಂಥ ಕ್ರಿಯೆ ಇದೊಂದು ಘಟನೆ. ಈ ಘಟನೆ ಅನೇಕ ಅಂಶಗಳಿಂದ ಸೇರಿ ಆಗಿರ್ತಕ್ಕಂಥದ್ದು. ಈಗ ನಾನು ಮಾತಾಡಬೇಕು ಅಂತಂದ್ಬಿಟ್ರೆ ನೀವೆಲ್ಲ ಕೂತ್ಕೊಂಡು ಕೇಳಬೇಕು. ನೀವು ಕೇಳ್ತಾ ಇರತಕ್ಕಂಥದ್ದು ಭಾಳ ಮುಖ್ಯ. ನೀವು ಕೇಳೋದಿಲ್ಲ ಅಂತ ಹೇಳ್ಬಿಟ್ರೆ ನಾನು ಮಾತನಾಡೋಕ್ಕೆ ಆಗೋದಿಲ್ಲ. ಅದೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಆಮೇಲೆ ಈ ಮೈಕು ಇರಬೇಕು, ಇದು ಕೂಡ ಮುಖ್ಯ ಅಂಶ. ಈ ಮೈಕು ಕೆಲಸ ಮಾಡ್ತಾ ಇರಬೇಕು. ಆಮೇಲೆ ಈ ಬೆಳಕು ಇರಬೇಕು, ಈ ರೀತಿ ಒಂದು ಪ್ರದೇಶವೂ ಇರಬೇಕು. ಇದೆಲ್ಲವೂ ಕೂಡ ಅನೇಕ ಅಂಶಗಳು, ವಿವಿಧ ಅಂಶಗಳು, ಇದೆಲ್ಲ ಸೇರಿಬಿಟ್ಟು ಈ ಘಟನೆ ಆಗಿರ್ತಕ್ಕಂಥದ್ದು. ಈ ನಾನು ಮಾತನಾಡಬೇಕು ಅಂತಂದ್ಬಿಟ್ರೆ ನನ್ನ ಈ ಧ್ವನಿಪೆಟ್ಟಿಗೆ ಇದೆಯಲ್ಲ, ಲ್ಯಾರಿಂಗ್ಸ್, ಅದು ಕೂಡ ಕೆಲಸ ಮಾಡಬೇಕು. ಅದು ಕೆಲಸ ಮಾಡದೇ ಇದ್ಬಿಟ್ರೆ ನಾನು ಮಾತಾಡೋಕೆ ಆಗೋದಿಲ್ಲ. ಅದು ಕೆಲಸ ಮಾಡಬೇಕು ಅಂತಂದ್ಬಿಟ್ರೆ ಒಳಗಡೆಯಿಂದ ಮನಸ್ಸು ಕೆಲಸ ಮಾಡ್ತಾ ಇರಬೇಕು, ವಿಚಾರಗಳನ್ನು ಅದು ಒದಗಿಸ್ತಾ ಇರಬೇಕು. ಅದೇನು ಮಾಡುತ್ತೆ? ಅನೇಕ ಮೂಲಗಳಿಂದ ವಿಚಾರಗಳನ್ನು ಸಂಗ್ರಹಿಸಿಬಿಟ್ಟು ಅದು ಕೊಡ್ತಾ ಇರುತ್ತೆ, ಒದಗಿಸ್ತಾ ಇರುತ್ತೆ, ಫೀಡಿಂಗ್. ಇಲ್ಲಿ ನಾವು ಯೋಚನೆ ಮಾಡಿದರೆ ನಾನು ಎಲ್ಲಿದ್ದೀನಿ? ಇಲ್ಲವೇ ಇಲ್ಲ, ನನ್ನ ಪಾತ್ರ ಇಲ್ಲವೇ ಇಲ್ಲ. ಆದರೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಈಗ ನನ್ನ ದೇಹದಲ್ಲೇ ತಗೊಳ್ಳಿ, ಎಷ್ಟು ಅಂಶಗಳಿದೆ. ನಾನು ಅಸಂಖ್ಯಾತ ಕ್ರಿಯೆಗಳು ನಡೀತಾ ಇದೆ ನನ್ನ ಬ್ರೈನ್ನಲ್ಲಂತೂ ಕೂಡ. ಅದೊಂದು ಅದ್ಭುತ, ಅಷ್ಟು ಕ್ರಿಯೆ ನಡೀತಾ ಇದೆ. ಆ ಬ್ರೈನಿಂದಲೇ ಎಲ್ಲ ಇಡೀ ಈ ದೇಹದ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಆ ಬ್ರೈನ್ ಇದೆ ಅಂತಲೇ ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಇಲ್ಲವೇ ಇಲ್ಲ. ಹೃದಯ ಕೆಲಸ ಮಾಡ್ತಾ ಇದೆ, ಶ್ವಾಸಕೋಶ ಕೆಲಸ ಮಾಡ್ತಾ ಇದೆ, ಹೊಟ್ಟೆ ಕೆಲಸ ಮಾಡ್ತಾ ಇದೆ, ಎಷ್ಟೆಷ್ಟು ಅಸಂಖ್ಯಾತ, ಒಂದು ಎಣಿಸೋಕೆ ಆಗೋದಿಲ್ಲ, ಅಷ್ಟು ಕೆಲಸ ನಡೀತಾ ಇದೆ. ಅಲ್ಲಿ ನಾನೇ ಇಲ್ಲ, ನಾನು ಇಲ್ಲದೇ ಎಲ್ಲ ನಡೀತಾ ಇದೆ. ಈ ಕೆಲವೇ ಹೊರಗಿನ ಕ್ರಿಯೆಗಳು ಮಾತ್ರ, ಏನು ಮಾತಾಡ್ತಾ ಇರ್ತಕ್ಕಂಥದ್ದು, ಕೈಯಲ್ಲಿ ಆಡ್ತಕ್ಕಂಥದ್ದು, ಸ್ವಲ್ಪ ಓಡಾಡ್ತಕ್ಕಂಥದ್ದು, ಇಷ್ಟಕ್ಕೆ ಮಾತ್ರ, ಇಲ್ಲಿ ಮಾತ್ರ ನಾನು 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 ಅಂತ ಹೇಳ್ತೀನಿ ನಾನು. ಆದ್ದರಿಂದ ಈ ನಾನು ಅಂತಕ್ಕಂಥದ್ದು ನಿಜವಾದ ಕೂಡ ಅಸ್ತಿತ್ವ ಇಲ್ಲವೇ ಇಲ್ಲ. ಇದಕ್ಕೆ ನಾನು ಅಂತಕ್ಕಂಥದ್ದು ಒಂದು ಎಲ್ಲೋ ಹೇಗೋ ಬಂದು ಸೇರ್ಕೊಂಡ್ಬಿಡ್ತಕ್ಕಂಥದ್ದು ಅಂತ ವೇದಾಂತಲ್ಲಿ ಹಾಗೆ ಹೇಳ್ತಾರೆ. ಈ ನಾನು ಎಲ್ಲಿ ಬಂತು ಅಂತ, ಹೇಗೆ ಬಂತು ಯಾರಿಗೂ ಗೊತ್ತೇ ಇಲ್ಲ ಅಂತಂದ್ಬಿಟ್ಟು. ಈಗ ನ್ಯೂರಾಲಜಿನಲ್ಲೂ ಕೂಡ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ನ್ಯೂರಾಲಜಿ, ಈಗ ನಾನು ಮಾತಾಡ್ತಾ ಇದ್ದೀನಿ, ಕೈ ಅಲಾಡ್ತಾ ಇದ್ದೀನಲ್ಲ, ಇದಕ್ಕಿಂತ ಮುಂಚೆನೇ ಅನೇಕ ನ್ಯೂರಲ್ ನೆಟ್ವರ್ಕ್ ಆಗಿರುತ್ತಲ್ಲಿ.
ಆ ನ್ಯೂರಲ್ ನೆಟ್ವರ್ಕ್ ಆಗಿಬಿಟ್ಟು ಆ ಕ್ರಿಯೆ ಆಗ್ತಾ ಇರತಕ್ಕಂಥದ್ದು. ಆ ನ್ಯೂರಲ್ ನೆಟ್ವರ್ಕ್ ಆಗಿಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಈ ನಾನು ಅಂತಕ್ಕಂಥದ್ದು ಬಲ್ ಸೇರ್ಕೊಳ್ಳುತ್ತಂತೆ. ಈ ನಾನು ಅಂತಕ್ಕಂಥದ್ದು ಸಪರೇಟ್ ಸೆಂಟರೇ ಇಲ್ವಂತೆ ಬ್ರೈನ್ನಲ್ಲಿ. ಅದಕ್ಕೆ ಅದು ಹೇಗೋ ನ್ಯೂರಲ್ ನೆಟ್ವರ್ಕ್ ಆ ಕೆಲವೇ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಾನು ಅಂತಕ್ಕಂಥದ್ದು ಅಲ್ಲಿ ತೂರ್ಕೊಂಡ್ಬಿಡುತ್ತೆ. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಂತೆ. ಎಲ್ಲಿಂದ ಬಂತು ಹೇಗೆ ಬಂತು ಗೊತ್ತಿಲ್ಲ. ಇದಕ್ಕೊಂದು ಭಾಳ ಚೆನ್ನಾಗಿ ಒಂದು ಕತೆ ಹೇಳ್ತಾರೆ. ಈ ನಾನು ಅಂತಕ್ಕಂಥದ್ದು ಹೇಗೆ ಬಂತು, ಎಲ್ಲಿ ಬಂತು, ಯಾರಿಗೂ ಗೊತ್ತೇ ಇಲ್ಲ. ಇದರಿಂದ ಎಲ್ಲ ಕೆಲಸ ನಡೀತಾ ಇರತಕ್ಕಂಥದ್ದು ಇದು ಇಲ್ಲವೇ ಇಲ್ಲ. ಮದುವೆ ಸಂತರ್ಪಣೆ ನಡೀತಾ ಇದೆಯಂತೆ. ಬೀಗರೆಲ್ಲ ಕೂತ್ಕೊಂಡಿದ್ದಾರೆ, ಮದುವೆ ಊಟ ನಡೀತಾ ಇದೆ ಜೋರಾಗಿ. ಮಧ್ಯದಲ್ಲಿ ಒಬ್ಬ ಪಾರ್ಪತ್ಕರ್ಕ ಮಾಡ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನಂತೆ, ಸಾಂಬಾರನ್ನ ಈ ಲೈನೇ ತೊಗೊಂಡೋಗಪ್ಪ, ರಸಮ್ ಈ ಲೈನ್ ತೊಗೊಂಡು, ಜಿಲೇಬಿ ಇಲ್ಲಿ ತೊಗೊಂಡೋಗಿ ಅವನು ಏನು ಯಜಮಾನಿಕೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಹೆಣ್ಣಿನ ಕಡೆಯವ್ರು ಅಂದ್ಕೊಂಡ್ರಂತೆ ಅವ್ನು ಗಂಡಿನ ಕಡೆಯವ್ರು ಇರಬೇಕು ಅಂತ ಅವ್ರು ಸುಮ್ಮನೆ ಇದ್ರು, ಏನು ಹೇಳಲಿಲ್ಲ. ಗಂಡಿನ ಕಡೆಯವ್ರು ಅಂದ್ಕೊಂಡ್ರಂತೆ ಅವ್ನು ಹೆಣ್ಣಿನ ಕಡೆಯವ್ರು ಇರಬೇಕು ಅಂತ ಅಂದ್ಬಿಟ್ಟು ಅವರು ಸುಮ್ಮನೆ ಇದ್ದರು, ಹೇಳಲಿಲ್ಲ. ಏನು ಸುಮ್ಮನೆ ಯಾರು ಹೇಳಲಿಲ್ಲ, ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಊಟ ಆದಮೇಲೆ ನೋಡ್ತಾರಂತೆ ಅನೇಕ ಬಕೆಟ್ ಕಟ್ಲೆ ಸ್ವೀಟ್ಸ್ ಎಲ್ಲ ಪತ್ತೆ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದೆ. ಆಮೇಲೆ ಈ ಪಾರ್ಪತ್ಕರ್ಕೆ ಮಾಡ್ತಾ ಇದ್ನಲ್ಲ ಅವನು ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಅವನೂ ಇಲ್ಲ, ಎಲ್ಲ ತೊಗೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ. ಈ ಅಹಂಕಾರ ಅಂತಕ್ಕಂಥದ್ದು ಹೀಗೆ, ಅಹಂ ಅಂತಕ್ಕಂಥದ್ದು ಇದು ಅಂತ. ಆ ಕಡೆಯವರು ಎಲ್ಲ ಆ ಕಡೆಗೂ ಸೇರಿದ್ದಲ್ಲ, ಈ ಕಡೆಗೂ ಸೇರಿದ್ದಲ್ಲ ಅದು. ಆದರೆ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ, ಸರ್ವ ಹರಣ ಮಾಡಿಬಿಡುತ್ತೆ. ಇಡೀ ಪ್ರಪಂಚ ನಡೀತಾ ಇರೋದು ಅದರ ಮೇಲೆ. ಅದು ಪ್ರಕೃತಿಗೆ ಸೇರಿದ ನೋಡಿದರೆ ಪ್ರಕೃತಿಗೂ ಸೇರಿಲ್ಲ. ಪ್ರಕೃತಿನಲ್ಲಿ ಜಡ, ಅದರಲ್ಲಿ ನಾನು ಅಂತಕ್ಕಂಥ ಅಂಶ ಇರೋಕ್ಕೆ ಸಾಧ್ಯನೇ ಇಲ್ಲ. ಚೈತನ್ಯಕ್ಕೆ ಸೇರಿದ್ದ ನೋಡಿದರೆ ಅದು ಚೈತನ್ಯ ಯೂನಿವರ್ಸಲ್, ಇಡೀ ಸರ್ವವ್ಯಾಪಿ, ಅದರಲ್ಲೂ ನಾನು ಅಂತಕ್ಕಂಥದ್ದು ಇರೋ ಸಾಧ್ಯವಿಲ್ಲ. ಈ ನಾನು ಅಂತಕ್ಕಂಥದ್ದು ಅಹಂ ಅಂತಕ್ಕಂಥದ್ದು ಚೈತನ್ಯ ತತ್ವಕ್ಕೂ ಸೇರಿಲ್ಲ, ಜಡತತ್ವವಾಗಿರ್ತ ಪ್ರಕೃತಿಗೂ ಸೇರಿಲ್ಲ, ಎರಡಕ್ಕೂ ಸೇರಿಲ್ಲದೆ ಇರತಕ್ಕಂಥದ್ದು ಮಧ್ಯದಲ್ಲಿ ಬಂದಿರತಕ್ಕಂಥದ್ದು, ತೂರ್ಕೊಂಡಿರ್ತಕ್ಕಂಥದ್ದಕ್ಕೆ ಚಿತ್ ಜಡ ಗ್ರಂಥಿ ಅಂತ ಹೇಳ್ತಾರೆ. ಈ ಎರಡು ಸೇರಿಕೊಂಡಾಗ ಅದು ಹೇಗೋ ಬಂದ್ಬಿಡುತ್ತೆ. ಅದು ಸೇರ್ಕೊಂಡು ಯಾವಾಗ ಈ ಚಚ್ಚಡ ಗ್ರಂಥಿ ಅಂತಕ್ಕಂಥದ್ದು ಸಪ್ರೇಟ್ ಆಗಿಬಿಡುತ್ತೋ ಅಹಂಕಾರ ಇಲ್ಲವೇ ಇಲ್ಲ, ಅದು ಸಿಂಪ್ಲಿ ಡಿಸಪಿಯರ್ಸ್, ಅದ್ರ ಹೆಸರಿರೋದಿಲ್ಲ. ಆ ರೀತಿಯ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸ್ಥಿತಿ ಅದು. ಹೀಗೆ ಅಹಂಕಾರ ಬಂದ್ಬಿಟ್ಟು ನಮ್ಮ ಎಲ್ಲ ಕೆಲಸವನ್ನು ಕೂಡ ಕೆಡಿಸಿಬಿಡುತ್ತೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ಬಿಟ್ರೆ, ನಿನ್ನ ಅಹಂಕಾರವನ್ನು ನೀನು ನಾಶ ಮಾಡಬೇಕು, ನನಗೆ ಅರ್ಪಿಸಬೇಕು, ನಿನ್ನ ಸರ್ವಸ್ವವನ್ನು ನನಗೆ ಅರ್ಪಿಸಬೇಕು ಅಂತಂದ್ಬಿಟ್ಟು. ಹಾಗೆ ಎಲ್ಲದೂ ಕೂಡ ಸಮಾಜದಲ್ಲೂ ಕೂಡ ಅಷ್ಟೇ. ಏನಾಗುತ್ತೆ ಅಂತಂದ್ಬಿಟ್ರೆ, ಈ ಸಮಾಜ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆ ವಿಶ್ವಯಜ್ಞದ ಸಮಾಜದಲ್ಲಿ ನಡೀತಕ್ಕಂಥ ಅನೇಕ ಕಾರ್ಯಗಳೆಲ್ಲವೂ ಕೂಡ ವಿಶ್ವಯಜ್ಞದ ಅವಿಭಾಜ್ಯ ಅಂಗಗಳು, ಬೇರೆ ಬೇರೆ ಅಂಗಗಳು. ಒಂದು ಫ್ಯಾಕ್ಟ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಕಾರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳಿ. ಆ ಫ್ಯಾಕ್ಟ್ರಿನಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದೊಂದು ಕಾರಿನ ಭಾಗವನ್ನು ಮಾಡ್ತಾರೆ. ಒಂದು ಕಡೆ ಚಕ್ರ ತಯಾರು ಮಾಡ್ತಾರೆ, ಮತ್ತೊಂದು ಕಡೆ ಬಾಗಿಲು ತಯಾರು ಮಾಡ್ತಾರೆ, ಮತ್ತೊಂದು ಕಡೆ ಇನ್ನೇನೋ ಒಂದು ತಯಾರು ಮಾಡ್ತಾರೆ. ಹೀಗೆ ಬೇರೆ ಬೇರೆ ವಿಭಾಗಗಳಿರುತ್ತೆ. ಆ ಎಲ್ಲ ವಿಭಾಗಗಳು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಕ್ಕೋಸ್ಕರವಾಗಿ ಅಂತಂದ್ಬಿಟ್ರೆ, ಇಡೀ ಫ್ಯಾಕ್ಟ್ರಿ ಇದೆಯಲ್ಲ, ಕಾರ್ ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಬೇರೆ ಬೇರೆ ವಿಭಾಗಗಳಿಗೆ ಸೇರಿದ್ದಲ್ವೇ ಇಲ್ಲ ಅದು. ಹಾಗೆ ನಾವು ಮಾಡ್ತಕ್ಕಂಥ ಕರ್ಮ ನಮಗೆ ಸೇರಿದ್ದಲ್ವೇ ಇಲ್ಲ, ಅದು ವಿಶ್ವಯಜ್ಞಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಫಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ನಾನೂ ಕೂಡ ಇಲ್ಲ ಅಲ್ಲಿ, ನಾನೂ ಕೂಡ ಇಲ್ಲ. ಆದರೆ ನಾನು ಇಲ್ಲದೆ ಇರತಕ್ಕಂಥ ಇರುವಾಗ ಫಲನೂ ಕೂಡ ನನಗಿಲ್ಲ. ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕಥೆ ನಿಮಗೆ ಗೊತ್ತಿರಬೇಕು. ಈ ಮ್ಯಾನೇಜ್ಮೆಂಟ್ನಲ್ಲಿ ಅದನ್ನು ಭಾಳ ಪ್ರಚಲಿತವಾಗಿರ್ತಕ್ಕಂಥ ಕಥೆ. ಒಂದು ಕಡೆ ಒಂದು ದೇವಸ್ಥಾನ ಕಟ್ತಾ ಇರ್ತಾರಂತೆ. ಅಲ್ಲಿ ಒಬ್ಬರು ಆ ದೇವಸ್ಥಾನ ನೋಡೋದಕ್ಕೋಸ್ಕರ ಹೋಗ್ತಾರೆ. ಸ್ವಲ್ಪ ದೂರದಲ್ಲಿ 3 ಜನ ಕಲ್ಲು ಕುಟುಕರು ಕಲ್ಲು ಹೊಡಿತಾ ಇರ್ತಾರೆ. ಇವರು ಹೋದವರು ವಿಸಿಟರ್ ಅವರೊಬ್ಬರ ಹತ್ರ ಹೋಗಿ ಕೇಳಿದಂತೆ, ಏನಪ್ಪ ಮಾಡ್ತಾ ಇದೀಯಾ ನೀನು ಅಂತ. ಅವನು ಹೇಳಿದಂತೆ, ಏನು ರೀ ನಿಮ್ಗೆ ಕಣ್ಣು ಕಾಣಿಸೋದಿಲ್ವೇ, ನಾನು ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳಿದಂತೆ. ಮತ್ತೊಬ್ಬನ ಹತ್ರ ಕೇಳಿದಂತೆ, ನಾನು ನನ್ನ ಜೀವನೋಪಾಯ ನೋಡ್ಕೋತಾ ಇದ್ದೀನಿ ಇದ್ರ ಮೂಲಕ ಅಂತ ಹೇಳಿದಂತೆ. ಮತ್ತೊಬ್ಬ ಹೇಳಿದ್ನು, ಏನು ಮಾಡ್ತಾ ಇದೆಯಾ ಅಂತ. ಅವನು ಹೇಳಿದಂತೆ, ನಾನು ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ. ದೇವಸ್ಥಾನ ಕಟ್ತಾ ಇದ್ದೀನಿ. ನೋಡಿ, 3 ಜನನು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದೇ, ಅದರಲ್ಲಿ ಎಷ್ಟೊಂದು ಭಾವದಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಅವನು ಮೊದಲನೇವನು ತನ್ನ
ಪ್ರಜ್ಞೆಯನ್ನು ಆ ಕೆಲಸದ ಕಿರು ವಲಯಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಂಡಿದ್ದ ತನ್ನ ಪ್ರಜ್ಞೆಯನ್ನು. ಮತ್ತೊಬ್ಬ ತಾನಾಯಿತು, ತನ್ನ ಸಂಸಾರ ಆಯಿತು, ತನ್ನ ನಿರ್ವಹಣೆ ಆಯಿತು, ಅಷ್ಟಕ್ಕೆ ಮಾತ್ರ ಅವನ ಪ್ರಜ್ಞೆ ಸೀಮಿತವಾಗಿತ್ತು. ಆದರೆ ಇವನು ಹೇಳ್ತಾ ಇದ್ದಾನೆ, ತನ್ನದನ್ನೆಲ್ಲವನ್ನೂ ಬಿಟ್ಬಿಟ್ಟು ನಾನು ದೇವಸ್ಥಾನ ಕಟ್ತಾ ಇದ್ದೀನಿ ಅಂತಂದ್ಬಿಟ್ಟು ಆ ದೇವಸ್ಥಾನ ಕಟ್ಟತಕ್ಕಂಥ ಒಂದು ಪೂರ್ಣ ಕೆಲಸದೊಡನೆ ತನ್ನ ಪ್ರಜ್ಞೆಯನ್ನು ಒಂದಾಗಿಸ್ಕೊಂಡ್ಬಿಟ್ಟಿದ್ದ. ಹೀಗೆ ಆ ವಿಶ್ವಪ್ರಜ್ಞೆ ಬೆಳಿಬೇಕು ಅಂತಂದ್ಬಿಟ್ಟು ಹೋಲಿಸ್ಟಿಕ್ ಆ್ಯಟಿಟ್ಯೂಡ್, ಕಾಸ್ಮಿಕ್ ಕಾನ್ಷಿಯಸ್ನೆಸ್, ಇದನ್ನು ನಾವು ಬೆಳೆಸ್ಕೊಬೇಕು. ಆ ಭಾವದಿಂದ ನಾವು ಕೆಲಸ ಮಾಡಬೇಕು. ಯಾವ ಕೆಲಸ ನನ್ನದಲ್ವೇ ಇಲ್ಲ. ವೈಯಕ್ತಿಕ ಈ ಕೆಲಸ, ಯಾವುದೇ ಕೆಲಸ ತಗೊಳ್ಳಿ ನೀವು, ಇದರಲ್ಲಿ ವೈಯಕ್ತಿಕತೆಗಂತದ್ದು ಇಲ್ಲವೇ ಇಲ್ಲ. ಇದು ವೈಯಕ್ತಿಕ ನಾನು ಹೇಳೋಕ್ಕಾಗೋದೇ ಇಲ್ಲ. ನಾನು ಉಸಿರಾಡೋದು ಕೂಡ ನನ್ನ ವೈಯಕ್ತಿಕವಲ್ಲ, ಯೋಚನೆ ಮಾಡೋದು ನನ್ನ ವೈಯಕ್ತಿಕವಲ್ಲ, ಮಾತನಾಡೋದು ವೈಯಕ್ತಿಕವಲ್ಲ. ಪ್ರತಿಯೊಂದಿಗೂ ಕೂಡ ಒಂದು ಸಾಮಾಜಿಕ ಆಯಾಮ ಇದೆ. ಭಗವದ್ಗೀತೆಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾನೆ ಶ್ರೀಕೃಷ್ಣ, ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣ ಅಂತಂದ್ಬಿಟ್ಟು. ಯಾರು ತನಗೋಸ್ಕರವಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾನೋ ಅವನು ಪಾಪವನ್ನೇ ಉಣ್ತಾನೆ ಅಂತ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದ್ಬಿಟ್ಟು ನಾವೇ ಅಡುಗೆ ಮಾಡೋದಿಲ್ಲ, ಅಡುಗೆಯವ್ರನ್ನ ಇಟ್ಕೋತೀವಿ. ಆದರೆ ಇದರ ಅರ್ಥ ಏನು ಅಂತಂದ್ಬಿಟ್ಟು ಕೇವಲ ಅಡುಗೆ ಮಾತ್ರ ಸಂಬಂಧಪಟ್ಟೋದಲ್ಲ, ಇದು ಪ್ರತಿಯೊಂದು ಕೆಲಸಕ್ಕೂ ಅನ್ವಯ ಆಗುತ್ತೆ. ಇದು ಪ್ರತಿಯೊಂದು ಕೆಲಸಕ್ಕೂ ಅನ್ವಯ ಆಗುತ್ತೆ. ಅಂದರೆ ಒಬ್ಬ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನು ಅನ್ಕೋತಾನೆ ನಾನು ನನ್ನ ಜೀವನೋಪಯೋಗಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು. ಆದರೆ ಅವನು ಯಾವ ರೀತಿ ಕೆಲಸ ಮಾಡ್ತಾನೆ, ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾನೆ, ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ, ಅದಕ್ಕೆ ಅನುಗುಣವಾಗಿ ಅದು ಸಮಾಜದ ಮೇಲೆ ದುಷ್ಪರಿಣಾಮ ಅಥವಾ ಸತ್ಪರಿಣಾಮನ ಉಂಟು ಮಾಡ್ತಾ ಇರುತ್ತೆ. ಅದಕ್ಕೊಂದು ಸಾಮಾಜಿಕ ಆಯಾಮ ಇದೆ. ಪ್ರತಿಯೊಬ್ಬರು ಕೂಡ, ಒಂದು ವ್ಯಾಪಾರಿಯೂ ಕೂಡ ಅಷ್ಟೇ, ಅವನು ತನ್ನ ಲಾಭಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಬೋದು, ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಬೋದು. ಆದರೆ ಅದು ಕೂಡ ಸಮಾಜದ ಮೇಲೆ ಪರಿಣಾಮ ಉಂಟು ಮಾಡ್ತಾನೆ ಇರುತ್ತೆ. ಪ್ರತಿಯೊಂದು ಕೆಲಸವೂ ಕೂಡ ಅಷ್ಟೇ. ನಾನು ಉಸಿರಾಡೋದು ಕೂಡ ಅಷ್ಟೇ ಇತರ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ. ನಾನು ಆಲೋಚನೆ ಮಾಡೋದು ಕೂಡ ಇತರ ಮೇಲೆ ಪ್ರಭಾವವನ್ನು ಬಿಟ್ಟು ಮಾಡುತ್ತೆ. ನಾನು ತೀವ್ರವಾಗಿ ಕೆಟ್ಟದ್ದನ್ನು ಆಲೋಚನೆ ಮಾಡಿದರೆ ಅದು ಏನಾಗುತ್ತೆ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಕಂಪನವನ್ನು, ಸ್ಪಂದನವನ್ನು ನಿರ್ಮಾಣ ಮಾಡುತ್ತೆ ನನ್ನ ಸುತ್ತ. ಆ ಕಂಪನದ ವಲಯಕ್ಕೆ ಬಂದವರೆಲ್ಲ ಅದಕ್ಕೆ ಒಳಗಾಗ್ತಾರೆ. ಅವ್ರು ಕೆಟ್ಟವರಾಗ್ತಾರೆ ಅಥವಾ ಒಳ್ಳೆಯವರಾಗ್ತಾರೆ. ಅದಕ್ಕೋಸ್ಕರ ತೀವ್ರವಾಗಿ ನಾನು ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಇದ್ದರೆ ನಾನೇನು ಮಾಡ್ತೀನಿ ಅಂತಂದ್ಬಿಟ್ರೆ ನನ್ನ ಸುತ್ತ ಒಂದು ಒಳ್ಳೆಯ ಸತ್ಸ್ಪಂದವನ್ನು, ಪಾಸಿಟಿವ್ ವೈಬ್ರೇಷನ್ ಐ ಕ್ರಿಯೇಟ್ ಆ್ಯಂಡ್ ಅದರ್ಸ್ ವಿಲ್ ಗೆಟ್ ಅಫೆಕ್ಟೆಡ್ ಬೈ ಇಟ್. ಈ ರೀತಿ ಪ್ರತಿಯೊಂದು ಕೂಡ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೂಡ ಕೇವಲ ನನ್ನದು ಮಾತ್ರ ಅಲ್ಲ, ಈ ರೀತಿಯ ಒಂದು ಭಾವನೆ ಇಟ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಬೇಕು. ರಂಗನಾಥ ಅಂದರು, ಆಗಲೇ ಸ್ವಾಮೀಜಿಯವರು ಹೇಳಿದರು ಅವ್ರ ಬಗ್ಗೆ. ಅವ್ರು ಚೆನ್ನಾಗಿ ಉದಾಹರಣೆಯ ಮೂಲಕ ಹೇಳ್ತಾರೆ. ಪ್ರತಿಯೊಬ್ಬ ಅದು ಅವರೊಂದು ಶಬ್ದವನ್ನು ಉಪಯೋಗಿಸ್ತಾರೆ, ಇಮ್ಯಾಜಿನೇಟಿವ್ ಸಿಂಪತಿ ಅಂತಂದ್ಬಿಟ್ಟು. ಇಮ್ಯಾಜಿನೇಟಿವ್ ಸಿಂಪತಿ ಅಂದರೆ ಅರ್ಥ ಏನು ಅಂತಂದರೆ, ನಾವು ಕಲ್ಪನೆಯ ಮೂಲಕ ಸಮಾಜದ ಬಗ್ಗೆ ಆ ಸಹಾನುಭೂತಿಯನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು ಅವರೊಂದು ಉದಾಹರಣೆಯ ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಬ್ಬ ಆಫೀಸಲ್ಲಿ ಇರ್ತಾನೆ, ಗೌರ್ಮೆಂಟ್ ಆಫೀಸರ್ ಇರ್ತಾನೆ, ಅವನು ಕೆಲಸ ಮಾಡ್ತಾ ಇರ್ತಾನೆ. ಅವನ ಮುಂದೆ ದೊಡ್ಡ ಟೇಬಲ್ ಇರುತ್ತೆ. ಆ ಟೇಬಲ್ ಮೇಲೆ ರಾಶಿ ಇರುತ್ತೆ, ಫೈಲ್ಗಳ ರಾಶಿ ಇರುತ್ತೆ. ಈ ಕಡೆ ಒಂದು ರಾಶಿ, ಈ ಕಡೆ ಒಂದು ರಾಶಿ. ಇವಾಗೆಲ್ಲ ಆ ಥರ ಫೈಲ್ಸ್ ಇರೋದಲ್ಲಿ ಕಂಪ್ಯೂಟರ್ನಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ, ರಾಶಿ ಇರುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ಗೌರ್ಮೆಂಟ್ ಆಫೀಸ್ನಲ್ಲಿ ಫೈಲ್ಸ್ ಮೂವ್ ಆಗೋದಿಲ್ಲ ಅಂತಂದ್ಬಿಟ್ಟು. ಫೈಲ್ಸ್ ಹೇಗೆ ಮೂವ್ ಆಗುತ್ತೆ? ಅದು ಜಡ, ಅದು ಮೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಫೈಲ್ಸ್ ಹಿಂದ್ಗಡೆ ಕೂರ್ತಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಜಡನಾಗಿದ್ದರೆ ಫೈಲ್ಸ್ ಮೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ವ್ಯಕ್ತಿ ಮಾತ್ರ ಜೀವಂತನಾಗಿರಬೇಕು. ಆ ವ್ಯಕ್ತಿ ಜೀವಂತನಾಗಿದ್ದರೆ ಆಗ ಫೈಲ್ಸ್ ತಾನಾಗಿ ಮೂವ್ ಆಗುತ್ತೆ. ವ್ಯಕ್ತಿ ಜೀವಂತನಾಗಿರೋದು ಅಂತಂದ್ಬಿಟ್ರೆ ಅವ್ರು ಹೇಳ್ತಾರೆ ಸ್ವಾಮೀಜಿ, ಹಿ ಮಸ್ಟ್ ಹ್ಯಾವ್ ಎ ಇಮ್ಯಾಜಿನೇಟಿವ್ ಸಿಂಪತಿ ಅಂತಂದ್ಬಿಟ್ಟು. ಹೇಗೆದು ಆ ಫೈಲ್ಸ್ ಅಂತಂದ್ಬಿಟ್ರೆ ಅದು ಏನನ್ನು ಪ್ರತಿನಿಧಿಸುತ್ತೆ? ಅನೇಕ ವ್ಯಕ್ತಿಗಳ ಸಮಸ್ಯೆಗಳು, ಕಷ್ಟ ನಷ್ಟಗಳು, ಅವರ ಸಂಕಟಗಳು, ಅವರು ಇರತಕ್ಕಂಥ ಅನೇಕ ರೀತಿಯ ಸಮಸ್ಯೆಗಳು, ಪ್ರಾಬ್ಲಮ್ಸು, ಇದೆಲ್ಲ ಇದೆ. ಅದು ಈ ಫೈಲ್ಸ್ ಅದನ್ನು ಪ್ರತಿನಿಧಿಸುತ್ತೆ. ಅವರು ಈ ಕೂತಿರ್ತಕ್ಕಂಥ ಆಫೀಸರು ಯಾರೇ ಬೇಕಾದರೂ ಆಗಲಿ, ಅವನು ಅದನ್ನು ಭಾವಿಸಬೇಕು. ಈ ಫೈಲ್ಸ್ನಲ್ಲಿ ಇಂಥ ವ್ಯಕ್ತಿಯ ಸಮಸ್ಯೆ ಇದೆ, ಇವನ ಸಮಸ್ಯೆ ಇದೆ, ಇವನು ಇಷ್ಟೊಂದು ಕಷ್ಟಪಡ್ತಾ ಇರ್ಬೋದು, ಅವನು ಎಷ್ಟೋ ಸಮಸ್ಯೆಗಳಿರ್ಬೋದು. ಅದನ್ನು ಅವನು ಕಲ್ಪಿಸ್ಕೊಂಡ್ಬಿಟ್ಟು ಅದನ್ನು ಭಾವಿಸ್ತಕ್ಕಂಥ ಸಾಮರ್ಥ್ಯ ಅವನಿಗಿರಬೇಕು. ಅದೇ ಜೀವಂತಿಕೆ. ಆ ಜೀವಂತಿಕೆ ಅವನಿಗಿದ್ದರೆ ಆಗ ಸ್ವಾಭಾವಿಕವಾಗಿ ಫೈಲ್ಸ್ ಎಲ್ಲ ಮೂವ್ ಆಗ್ತಾ ಬರುತ್ತೆ. ಈ ರೀತಿ ಒಂದು ಜೀವಂತಿಕೆ ಇರಬೇಕು. ಸುಮ್ಮನೆ ಜಡವಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಆ ಜೀವಂತಿಕೆಯಿಂದ, ಆ ಸಾಮಾಜಿಕ ಕಳಕಳಿಯಿಂದ, ಸಮಾಜದ ಒಂದು ಮೇಲಿನ ಒಂದು ಭಾವನೆಯಿಂದ
ಇತರರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಭಾವನೆಯಿಂದ ನಾವು ಕೆಲಸ ಮಾಡಿದಾಗ ಆಗೇನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಜೀವನವೂ ಸಾರ್ಥಕವಾಗುತ್ತೆ, ಆಗ ಸಮಾಜವೂ ಕೂಡ ಒಳ್ಳೆಯದಾಗತ್ತೆ. ಇದು ಭಗವದ್ಗೀತೆಯ ಸಂದೇಶ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿ ನಮಗೆ ಈ ಸಾಮಾಜಿಕ ಕಳಕಳಿ ಇರಬೇಕು. ಪ್ರತಿಯೊಂದು ಕೆಲಸದ ಹಿಂದೆಯೂ ಕೂಡ ಸಾಮಾಜಿಕ ಕಳಕಳಿ ಇರಬೇಕು. ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇಲ್ಲ, ನನಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಭಾವ ಇರಬೇಕು. ಅದಕ್ಕೇ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಯಾವುದೂ ನಮ್ಮದಲ್ಲ, ನಮ್ಮ ನಿಜವಾಗೂ ಕೂಡ ವೈಯಕ್ತಿಕತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಂಡಿವಿಜುವಲ್ಸ್ ಲೈಫ್ ಈಸ್ ಇನ್ ದಿ ಲೈಫ್ ಆಫ್ ದಿ ಹೋಲ್, ಇಂಡಿವಿಜುವಲ್ಸ್ ಹ್ಯಾಪಿನೆಸ್ ಈಸ್ ಇನ್ ದಿ ಹ್ಯಾಪಿನೆಸ್ ಆಫ್ ದಿ ಹೋಲ್, ಅಪಾರ್ಟ್ ಫ್ರಮ್ ದಿ ಹೋಲ್ ಇಂಡಿವಿಜುವಲ್ ಕೆನಾಟ್ ಬಿ ಕನ್ಸೀವ್ಡ್, ದಿಸ್ ಈಸ್ ದಿ ಬೆಡ್ ರಾಕ್ ಆನ್ ವಿಚ್ ಹೋಲ್ ಯೂನಿವರ್ಸ್ ಈಸ್ ಬಿಲ್ಟ್ ಅಂತ ಹೇಳ್ತಾರೆ. ಅಂದರೆ ಈ ವೈಯಕ್ತಿಕ ಭಾವ ಇದು, ವ್ಯಕ್ತಿ ಭಾವ ಅಂತಕ್ಕಂಥದ್ದು ಅದು ಇಡೀ ಪೂರ್ಣವನ್ನು ಅವಲಂಬಿಸಿರ್ತಕ್ಕಂಥದ್ದು. ವ್ಯಕ್ತಿಯ ಸುಖ ಪೂರ್ಣದ ಸುಖವನ್ನು ಅವಲಂಬಿಸಿರ್ತಕ್ಕಂಥದ್ದು, ವ್ಯಕ್ತಿಯ ಜೀವನ ಪೂರ್ಣದ ಜೀವನವನ್ನು ಅವಲಂಬಿಸಿರ್ತಕ್ಕಂಥದ್ದು. ಪೂರ್ಣವನ್ನು ಹೊರತಾಗಿ ಆ ವ್ಯಕ್ತಿಗೆ ಯಾವುದೇ ಸ್ಥಾನವೂ ಇಲ್ಲ, ಯಾವುದೇ ಬೆಲೆಯೂ ಇಲ್ಲ, ಯಾವುದೇ ಅರ್ಥವೂ ಇಲ್ಲ. ಈ ಪೂರ್ಣ ಒಂದಾಗಿದ್ದಾಗ ಮಾತ್ರ ವ್ಯಕ್ತಿಗೆ ಒಂದು ಅರ್ಥ ಬರುತ್ತೆ. ಹೇಗೆ ಈ ದೇಹ ಇದೆಯಲ್ಲ, ಕಣ್ಣಿದೆ, ಕಿವಿ ಇದೆ, ಎಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ಅದು ಈ ಪೂರ್ಣ ದೇಹದೊಡನೆ ಒಂದಾಗಿದ್ದಾಗ ಮಾತ್ರ ಅದಕ್ಕೆ ಅರ್ಥ, ಅದಕ್ಕೆ ಬೆಲೆ. ಈ ದೇಹದಿಂದ ಬೇರೆ ಆಗಿಬಿಟ್ರೆ, ಕಿವಿಯನ್ನಾಗಲಿ ಕೈಯನ್ನಾಗಲಿ ಕಣ್ಣನ್ನಾಗಲಿ ಕಿತ್ತಾಕ್ಬಿಟ್ರೆ ಅದಕ್ಕೇನು ಬೆಲೆ ಇದೆ? ಏನು ಬೆಲೆ ಇಲ್ಲ, ಅರ್ಥನೇ ಇಲ್ಲ. ಪೂರ್ಣದೊಡನೆ ಒಂದಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಲೆ ಇಲ್ಲವೇ ಇಲ್ಲ. ಪೂರ್ಣದೊಡನೆ ಯಾವುದು ಒಂದಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ, ಪೂರ್ಣದ ಬೆಲೆ ಅದಕ್ಕಿರುತ್ತೆ ಅಷ್ಟೇ. ಪೂರ್ಣದೊಡನೆ ಒಂದಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ. ಹಾಗೆ ನಾವು ಪೂರ್ಣದೊಡನೆ ಒಂದಾಗಿದ್ದಾಗ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ, ಅರ್ಥ, ಇಲ್ಲದ್ರೆ ಇಲ್ಲವೇ ಇಲ್ಲ. ಆದ್ದರಿಂದ ನಾವು ಪೂರ್ಣದೊಡನೆ ಒಂದಾಗಿರಬೇಕು. ಆ ಪೂರ್ಣದೊಡನೆ ಒಂದಾಗ್ಬಿಟ್ಟು ನಾವು ಕೆಲಸ ಮಾಡಬೇಕು. ಆಗ ಮಾತ್ರ ನಮ್ಮ ಪ್ರತಿಯೊಂದು ಕೆಲಸವೂ ಕೂಡ ಅರ್ಥಪೂರ್ಣವಾಗುತ್ತೆ, ಸಂಗೀತಮಯವಾಗುತ್ತೆ. ಆದ್ದರಿಂದ ನಮ್ಮ ನಿಜವಾಗಿರ್ತಕ್ಕಂಥ ವೈಯಕ್ತಿಕತೆಯನ್ನು ತ್ಯಾಗ ಮಾಡಿಬಿಟ್ಟು, ಅಹಮ್ಮನ್ನು ತ್ಯಾಗ ಮಾಡಿಬಿಟ್ಟು ಭಗವಂತನಿಗೆ ಅರ್ಪಿಸಿಬಿಟ್ಟು, ನಮ್ಮದನ್ನು ಭಗವಂತನಿಗೆ ಅರ್ಪಿಸಿಬಿಟ್ಟು ಆ ರೀತಿ ನಾವು ಜೀವನವನ್ನು ನಡೆಸೋಕ್ಕೆ ಸಾಧ್ಯವಾದರೆ ಆಗ ನಮ್ಮ ಜೀವನ ಭಗವದ್ಗೀತೆ ಆಗತ್ತೆ. ಇನ್ನೊಂದು ಅರ್ಥ ಅದೇನು ಹೇಳಬೇಕು ಅಂತಂದ್ಬಿಟ್ರೆ, ಇದೊಂದು ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ, ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು. ಒಂದು ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಅಂತ ಇಟ್ಕೊಳ್ಳಿ, ತಂತಿ ವಾದ್ಯ ಅಂತ ಇಟ್ಕೊಳ್ಳಿ. ಇದನ್ನು ನಾವೇ ನುಡ್ಸೋಕೆ ಹೋಗ್ಬಿಟ್ರೆ ಈ ವಾದ್ಯವನ್ನು, ಆಗೇನಾಗುತ್ತೆ, ಅಪಶ್ರುತಿ ಬಂದುಬಿಡುತ್ತೆ, ನಮಗಷ್ಟು ಸರಿಯಾಗಿ ನುಡ್ಸೋಕೆ ಬರೋಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದ್ಬಿಟ್ರೆ, ಈ ಶ್ರುತಿಯನ್ನು, ಈ ವಾದ್ಯವನ್ನು ಭಗವಂತನಿಗೆ ಬಿಟ್ಬಿಡಬೇಕು. ನೀನೇ ನುಡ್ಸಪ್ಪ, ಇದನ್ನು ನೀನೇ ನುಡ್ಸು, ನಿನಗೆ ಹೇಗೆ ಬರುತ್ತೋ, ಯಾವ ರೀತಿ ಬರುತ್ತೋ, ಹೇಗೆ ಬೇಕಾದರೂ ನೀವು ಸಂಗೀತವನ್ನು ನುಡಿಸಿದರಲ್ಲಿ ಆ ರೀತಿ ಅವನಿಗೆ ನುಡ್ಸೋಕೆ ಬಿಟ್ಬಿಡಬೇಕು. ಆವಾಗೇನಾಗುತ್ತೆ, ಇದೊಂದು ಭಗವದ್ಗೀತೆ ಆಗಿಬಿಡುತ್ತೆ, ನಮ್ಮ ಜೀವನವೇ ಭಗವದ್ಗೀತೆ ಆಗಿಬಿಡುತ್ತೆ. ಭಗವಂತ ನುಡಿಸ್ತಕ್ಕಂಥ ಗೀತೆ ಅದು ಭಗವದ್ಗೀತೆ. ಈ ನಮ್ಮ ಜೀವನವನ್ನು, ಈ ಇನ್ಸ್ಟ್ರೂಮೆಂಟನ್ನು ಅವನಿಗೆ ಕೊಟ್ಟುಬಿಡಬೇಕು. ಅಹಂಕಾರಕ್ಕೆ ಬೆಲೆ ಇರಬಾರ್ದು, ಅಹಂಕಾರವನ್ನು ತೆಗೆಸಬೇಕು ಅಂತಕ್ಕಂಥದ್ದು. ಈಶ್ವರ ಸರ್ವಭೂತಾನ ಹೃದಯೇಶೇರ್ಜುನ ತಿಷ್ಠತಿ ಭ್ರಾಮಿಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೇಯ ಅಂತ ಹೇಳ್ತಾರೆ. ಅಂದರೆ ಈಶ್ವರನು, ಆ ಪರಮಾತ್ಮನು ಎಲ್ಲ ಜೀವಿಗಳಲ್ಲೂ ಇದ್ಬಿಟ್ಟು ಈ ಜೀವನ ಯಂತ್ರವನ್ನು ನಡೆಸ್ಕೊಂಡು ಹೋಗುವಾಗ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದಾನಂತೆ. ನಾವು ಅಂದರೆ ಅವನೇ ನುಡಿಸ್ತಾ ಇರೋದು ಇವಾಗಲೂ ಕೂಡ, ಅವನೇ ನಮ್ಮ ಈ ವಾದ್ಯವನ್ನು ನುಡಿಸ್ತಾ ಇರತಕ್ಕಂಥದ್ದು. ಆದರೆ ನಾವೇನು ಮಾಡ್ತೀವಿ ಅಂತಂದ್ಬಿಟ್ಟು ನಮ್ಮ ಅಹಂಕಾರ ಮಧ್ಯೆ ಪ್ರವೇಶಿಸಿಬಿಟ್ಟು ಅಪಶ್ರುತಿ ಬಂದ್ಬಿಡುತ್ತೆ. ಆ ಅಹಂಕಾರವನ್ನು ತೊಡೆದಾಕಬೇಕು. ಈ ಒಂದು ಕೊಳಲಿರುತ್ತೆ, ಆ ಕೊಳಲು ಎಷ್ಟು ಸುಂದರವಾಗಿ ಗಾನವನ್ನು ನುಡಿಸ್ಬೋದು ಅದರಲ್ಲಿ. ಆದರೆ ಕೊಳಲಿನಲ್ಲಿ ಏನಿದೆ? ಟೊಳ್ಳು, ಏನೂ ಇಲ್ಲ ಅದರಲ್ಲಿ. ಆ ರೀತಿ ಟೊಳ್ಳಾಗಿದ್ದಾಗ ಮಾತ್ರ ಅದು ಚೆನ್ನಾಗಿ ಗಾನವನ್ನು ನುಡಿಸುತ್ತೆ, ಸಂಗೀತವನ್ನು ನುಡಿಸೋಕ್ಕೆ ಸಾಧ್ಯ. ಅದರ ಮೂಲಕ ಟೊಳ್ಳಾಗಿರಬೇಕು. ಹಾಗೆ ನಮ್ಮ ವ್ಯಕ್ತಿತ್ವ ಟೊಳ್ಳಾಗಬೇಕು, ಶೂನ್ಯವಾಗಬೇಕು, ಅಹಂಕಾರ ಶೂನ್ಯವಾಗಬೇಕು. ಅದು ಅಹಂಕಾರ ಶೂನ್ಯವಾದಾಗ ಆಗ ಭಗವಂತನೇ ಏನು ಮಾಡ್ತಾನೆ ಅಂತಂದ್ಬಿಟ್ರೆ, ಈ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥ ಈ ವಾದ್ಯವನ್ನು ತುಂಬ ಸುಂದರವಾಗಿ ನುಡಿಸೋಕ್ಕೆ ಶುರು ಮಾಡ್ತಾನೆ. ಮಹಾವ್ಯಕ್ತಿಗಳೆಲ್ಲರೂ ಕೂಡ ಹಾಗೇ, ಮಹಾವ್ಯಕ್ತಿಗಳೆಲ್ಲರೂ ಕೂಡ ಜೀವನವೂ ಕೂಡ ಅದೇ ರೀತಿಯೇ. ಆ ಭಗವಂತನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಆ ಪೂರ್ಣತೆಯೊಡನೆ ತಮ್ಮನ್ನು ಒಂದಾಗಿಸ್ಕೊಂಡ್ಬಿಟ್ಟು ಅದಕ್ಕೆ ಅನುಗುಣವಾಗಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಅವರು
ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದರು. ಈ ರೀತಿ ಭಗವದ್ಗೀತೆಯ ಮುಖ್ಯವಾಗಿರ್ತಕ್ಕಂಥ ಸಾರ ಅಂತಂದ್ಬಿಟ್ರೆ, ನಮ್ಮ ಜೀವನ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿತವಾಗಬೇಕು. ಭಗವಂತನ ಇಚ್ಛೆಗೆ ಅನುಗುಣವಾಗಿ ಭಗವತ್ ಶ್ರುತಿಬದ್ಧವಾಗಿ ಅದು ಕೆಲಸ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಇದ್ದಾಗ ಮಾತ್ರ ನಮ್ಮ ಜೀವನವೂ ಭಗವದ್ಗೀತೆ ಆಗುತ್ತೆ, ಸಮಾಜವೂ ಕೂಡ ಒಂದು ಸಂಗೀತಮಯವಾಗುತ್ತೆ, ಭಗವದ್ಗೀತೆ ಆಗುತ್ತೆ. ಆ ರೀತಿ ಸಮಾಜವನ್ನು ಸಂಗೀತಬದ್ಧವಾಗಿ ಮಾಡಬೇಕು. ಸಮಾಜದ ಹಿತ ನಮಗೆ ಯಾವಾಗಲೂ ಕೂಡ ನಮ್ಮ ಗಮನದಲ್ಲಿ ಇರಬೇಕು ಅಂತ. ಯಾಕೆಂದರೆ ಮೊದಲೇ ಹೇಳಿದಾಗೇ ಸಮಾಜವನ್ನು ಕಡೆಗಣಿಸಿ ನಾವು ಸಂಪೂರ್ಣವಾಗಿ ನಾನೇ ಸುಖವಾಗಿರ್ತೀನಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಲೋಕ ಸಂಗ್ರಾಮಯಮಾರ್ಥಂ ಸಂಪಷ್ಟನ್ ಕರ್ತುಮರ್ಹಸಿ ಅಂತ ಕೃಷ್ಣ ಹೇಳ್ತಕ್ಕಂಥದ್ದು. ಲೋಕ ಸಂಗ್ರಹದ ದೃಷ್ಟಿಯಿಂದಲಾದರೂ ಕೂಡ ನೀನು ಕರ್ಮವನ್ನು ಮಾಡಲೇಬೇಕು ಅಂತ. ಲೋಕ ಸಂಗ್ರಹ, ಲೋಕವನ್ನು ಸುಸ್ಥಿತಿಯಲ್ಲಿಡ್ತಕ್ಕಂಥದ್ದು, ಸಮಾಜವನ್ನು ಸುಸ್ಥಿತಿಯಲ್ಲಿಡ್ತಕ್ಕಂಥದ್ದು. ಸಮಾಜ ವಿಷಪೂರಿತವಾಗಿದ್ದರೆ, ಭ್ರಷ್ಟವಾಗಿದ್ದರೆ ಅಂಥ ಸಮಾಜದಲ್ಲಿ ಯಾರೂ ಕೂಡ ಸುಖವಾಗಿರೋಕ್ಕಾಗೋದೇ ಇಲ್ಲ. ನಾನು ಕಥೆ ಇದೆ, ಭಾಳ ಸುಂದರವಾಗಿರ್ತಕ್ಕಂಥ ಕಥೆ. ಏನು ಅಂತಂದರೆ, ಒಬ್ಬ ರೈತ ಇದ್ದಂತೆ ಹಳ್ಳಿನಲ್ಲಿ. ಅವನು ಪಟ್ಟಣದಲ್ಲಿರ್ತಕ್ಕಂಥ ಬೇಕರು, ಅಂದರೆ ಬ್ರೆಡ್ ಮಾಡೋನು, ಬೇಕರಿ ಇಟ್ಕೊಂಡಿರೋನು. ಅವನಿಗೆ 1 ಪೌಂಡ್ ಬೆಣ್ಣೆಯನ್ನು ಅವನು ಪ್ರತಿದಿನ ತೊಗೊಂಡು ಕೊಡ್ತಾ ಇದ್ದಂತೆ, ಮಾರಾಟ ಮಾಡ್ತಾಯಿದ್ದ. ಅನೇಕ ತಿಂಗಳಿಂದ ಮಾರಾಟ ಮಾಡ್ತಾಯಿದ್ದ, ಶುದ್ಧವಾದ ಬೆಣ್ಣೆ ಕೊಡ್ತಾಯಿದ್ದ. ಕೆಲವು ತಿಂಗಳಾದಮೇಲೆ ಈ ಬೇಕರ್ ಗೊತ್ತಾಯ್ತು ಅನಿಸ್ತಂತೆ, ಈ ಬೆಣ್ಣೆ ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತಂದ್ಬಿಟ್ಟು. ಅವನೊಂದು ದಿವಸ ತೂಕ ಮಾಡಿ ನೋಡ್ದ, ಪ್ರಮಾಣ ಕಡಿಮೆ ಇತ್ತು, 200 ಗ್ರಾಮನೋ ಏನೋ ಕಡಿಮೆ ಇತ್ತು. ಅವನಿಗೆ ತುಂಬ ಕೋಪ ಬಂತು. ಏನು ರೈತ ಮೋಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಪಾಪ ಹಳ್ಳಿಯವನು ಮೋಸ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ, ಈ ಥರ ಮಾಡಿದ್ನಲ್ಲ ಇವನು ಅಂತಂದ್ಬಿಟ್ಟು ಕೋಪ ಬಂದುಬಿಟ್ಟು ಪೊಲೀಸ್ನವನಿಗೆ ಕಂಪ್ಲೇಂಟ್ ಕೊಟ್ಬಿಟ್ನಂತೆ. ಪೊಲೀಸ್ ಇನ್ಸ್ಪೆಕ್ಟರ್ ಬಂದಂತೆ ರೈತನ ಹಿಡ್ಕೊಂಬರ್ತಾನೆ, ಕರೀತಾನೆ, ವಿಚಾರಣೆ ಮಾಡ್ತಾನೆ. ಯಾಕೆ ಹಿಂಗೆ ಮಾಡಿದೆ, ಮೋಸ ಮಾಡ್ತಾ ಇದೆಯಾ, ನನಗೆ ಶಿಕ್ಷೆ ವಿಧಿಸ್ತೀನಿ ಅಂತಂದ್ಬಿಟ್ಟು. ಅದಕ್ಕೆ ಅವನು ರೈತ ಹೇಳಿದಂತೆ, ನೋಡಿ ಸರ್, ನಾನೇನು ಮಾಡಲಿ, ನನ್ನ ಹತ್ರ ಹಳೆಯದೊಂದು ತಗಡಿ ಇದೆ, ಆದರೆ ತೂಕ ಮಾಡೋದಕ್ಕೆ ಕಲ್ಲಿಲ್ಲ ಅಂತಂದ್ಬಿಟ್ಟು. ಕಲ್ಲಿಲ್ಲ, ಮತ್ತು ಹೇಗೆ ತೂಕ ಮಾಡ್ತೀಯ ನೀನು, ಬೆಣ್ಣೆನ ತೂಕ ಹೇಗೆ ಕೊಡ್ತಾಯಿದ್ದೆ? ನಾನೇನು ಮಾಡ್ತೀನಿ ಅಂತಂದ್ಬಿಟ್ಟು ಭಾಳ ವರ್ಷದಿಂದಲೂ ಕೂಡ 1 ಪೌಂಡ್ ಬ್ರೆಡ್ಡನ್ನು ಆ ಬೇಕರಿಂದ ತೊಗೊಂಬರ್ತಾ ಇದ್ದೀನಿ. 1 ಪೌಂಡ್ ಆ ಬ್ರೆಡ್ಡನ್ನು ಒಂದು ತಟ್ಟೆಯಲ್ಲಿ ಇಡ್ತೀನಿ, ಬೆಣ್ಣೆನ ಮತ್ತೊಂದು ತಟ್ಟೆಯಲ್ಲಿ ಇಡ್ತೀನಿ, ತೂಕ ಮಾಡಿಕೊಡ್ತೀನಿ. ಈಗ ಬೆಣ್ಣೆಯ ತೂಕ ಕಡಿಮೆ ಬಂದಿದ್ದರೆ ಯಾರು ಜವಾಬ್ದಾರರು? ಬೇಕರು. ಆ ಬೇಕರ್ ಮೊದಲು ಮೋಸ ಮಾಡ್ದ, ಆ ಮೋಸ ಅವನಿಗೆ ತಿರುಗಿ ಬಂತು. ಮತ್ತೆ ಈ ಸಮಾಜದಲ್ಲಿ ಹೀಗೆ ಆಗ್ತಕ್ಕಂಥದ್ದು. ಸಮಾಜದಲ್ಲಿ ನಾವು ಯಾರೂ ಕೂಡ ಸುಖವಾಗಿ ಬಾಳೋದಕ್ಕಾಗದೇ ಇರತಕ್ಕಂಥ ಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಅಂತಂದ್ಬಿಟ್ರೆ, ಎಲ್ಲರೂ ಮೋಸ ಮಾಡೋರಾಗಿದ್ದರಿಂದ. ನಾವು ಯಾರೂ ಕೂಡ ಇತರರ ಮೋಸಕ್ಕೆ ಒಳಗಾಡೋಕ್ಕೆ ಇಷ್ಟಪಡೋದಿಲ್ಲ. ನಾವು ಮಾತ್ರ ಬೇರೆಯವ್ರಿಗೆ ಮೋಸ ಮಾಡಬೇಕು ಅಂತ ಇಷ್ಟಪಡ್ತೀವಿ, ಆದರೆ ನಾನು ಮಾತ್ರ ಮೋಸಕ್ಕೆ ಒಳಗಾಗಬಾರ್ದು. ಆ ರೀತಿ ಇದ್ರೆ ಹೇಗೆ ಸಾಧ್ಯ? ಅದಕ್ಕೆ ಆ ಸಮಾಜದ ಹಿತದೃಷ್ಟಿ ಭಾಳ ಮುಖ್ಯ ಅಂತ. ಅದಕ್ಕೆ ಸಾಮಾಜಿಕ ಹಿತದೃಷ್ಟಿ, ಹೋಲಿಸ್ಟಿಕ್ ಆ್ಯಟಿಟ್ಯೂಡ್, ಅದು ಭಾಳ ಮುಖ್ಯ. ಆ ಹೋಲಿಸ್ಟಿಕ್ ಆ್ಯಟಿಟ್ಯೂಡ್ ನನ್ನ ಜೀವನ ನಾನು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ಬಿಟ್ರೆ ಆಗ ಸಮಾಜ ಏನಾಗುತ್ತೆ, ಅದು ಭ್ರಷ್ಟವಾಗಿಬಿಡುತ್ತೆ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಈ ಪೂರ್ಣ ದೃಷ್ಟಿಯಿಂದ, ಯಜ್ಞ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು, ಸ್ವಧರ್ಮವನ್ನು ನಾವು ಆಚರಿಸಬೇಕು. ನಮ್ಮ ಧರ್ಮದಲ್ಲಿ ನಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ನಾವು ಯಾವ ಸ್ಥಾನಮಾನದಲ್ಲಿ ಇರ್ತೀವೋ ಆ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಅದಕ್ಕೆ ಅನುಗುಣವಾಗಿ ಆ ಥರ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಸುಸ್ಥಿತಿ ಇರುತ್ತೆ. ಎಲ್ಲರೂ ಕೂಡ ಅಂಥ ಸಮಾಜದಲ್ಲಿ ನಾವು ಶಾಂತಿಯಿಂದ, ನೆಮ್ಮದಿಯಿಂದ ಬಾಳೋದಕ್ಕೆ ಸಾಧ್ಯ. ಇದು ಭಗವದ್ಗೀತೆಯ ಮುಖ್ಯವಾಗಿರ್ತಕ್ಕಂಥ ಭಾವನೆ. ನಮ್ಮ ಜೀವನವೂ ಸಂಗೀತಮಯವಾಗಬೇಕು, ಸಮಾಜವೂ ಕೂಡ ಅದಕ್ಕೆ ಅನುಗುಣವಾಗಿ ಶ್ರುತಿಬದ್ಧವಾಗಿರಬೇಕು ಅಂತಕ್ಕಂಥದ್ದು. ಇದು ಭಗವದ್ಗೀತೆಯ ಸಂದೇಶ. ಇಷ್ಟು ಹೇಳಿಬಿಟ್ಟು ನಾನು ಈ ಉಪನ್ಯಾಸವನ್ನು ಮುಗಿಸ್ತೀನಿ. ಇಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸ್ವಾಮಿ ಸುಮೇಧಾನಂದಜಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ಶುಭಾಶಯಗಳು. ನಮಸ್ತೆ.